ವಾವ್ ಶ್ರೇಯಾ, ಏನೋ ಭಾರಿ ಶಾಪಿಂಗ್ ಮಾಡ್ತಿರೋ ಹಾಗಿದೆ. ಹೌದಕ್ಕ, ನಾನು ಮನೆಯಿಂದ ಹಣ ಗಳಿಸ್ತಾ ಇದ್ದೀನಿ. ವಾಟ್ಸ್ಆಪ್ ಮೂಲಕ ನನಗೆ ಕೆಲವು ವಿಡಿಯೋ ಲಿಂಕ್ ಬರ್ತಾ ಇವೆ. ಅವುಗಳನ್ನ ಲೈಕ್ ಮತ್ತೆ ಫಾರ್ವರ್ಡ್ ಮಾಡಿದ್ರೆ ಸಾಕು, ಹಣ ನನ್ ಖಾತೆಗೆ ಬಂದ್ಬಿಡುತ್ತೆ. ಹೌದಾ? ಇದ್ಯಾವ್ ಕಂಪನಿ? ಅದೆಲ್ಲ ಗೊತ್ತಿಲ್ಲ. ಕೆಲವು ಫೋನ್ ನಂಬರ್ಗಳಿಂದ ನನಗೆ ವಾಟ್ಸ್ಆಪ್ ಮೆಸೇಜ್ ಬರುತ್ತೆ. ಓ, ಹಾಗಿದ್ರೆ ಯಾವ್ದೇ ವಂಚನೆ ನಡೆಯದಂತೆ ಜಾಗ್ರತೆ ವಹಿಸ್ಬೇಕು. ಆದ್ರೆ ಅಕ್ಕ, ಈಗಾಗ್ಲೇ 100ರಿಂದ 150 ರೂಪಾಯಿ ಸಿಕ್ಕಿದೆ. ಉಳ್ದಿದ್ದ ಹಣನೂ ಇನ್ನೇನ್ ಬಂದೇ ಬಿಡುತ್ತೆ. ಬೆಳಗ್ಗೆ ಅಷ್ಟೇ ನನ್ ಬ್ಯಾಂಕ್ ಖಾತೆ ಮತ್ತೆ ಆಧಾರ್ ನಂಬರ್ ಅನ್ನ ಮೆಸೇಜ್ ಮಾಡಿದ್ದೆ. ಹೇ, ಹಣ ಬಂದೇ ಬಿಡ್ತು ಅಂತ ಅನ್ಸುತ್ತೆ. ಅಯ್ಯೋ, ಏನಿದು? ಖಾತೆಯಿಂದ 3000 ರೂಪಾಯಿ ಕಟ್ ಆಗಿದೆ. ಓ, ವಾಟ್ಸ್ಆಪ್ ಮೂಲಕ ನಡೀತಿರೋ ವಂಚನೆಗಳಿಗೆ ನೀನು ಕೂಡ ಬಲಿಯಾಗಿದ್ಯಾ ಅಂತ ಕಾಣ್ತದೆ. ಆದ್ರೆ ನಾನ್ ತುಂಬಾ ದಿನಗಳಿಂದ ವಾಟ್ಸ್ಆಪ್ ಬಳಸ್ತಾ ಇದ್ದೀನಿ. ವಾಟ್ಸ್ಆಪ್ ಸುರಕ್ಷಿತ ಅಲ್ಲ ಅಂತ ನನ್ಗೆ ಅನ್ಸೇ ಇರ್ಲಿಲ್ಲ. ಆಕ್ಚುಲಿ ತಪ್ಪು ವಾಟ್ಸ್ಆಪ್ನದಲ್ಲ, ಇದಕ್ಕೆ ನಮ್ಮ ಅಜಾಗರೂಕತೆನೇ ಕಾರಣ. ವಾಟ್ಸ್ಆಪ್ ಕೇವಲ ಸಂವಹನ ಮಾಧ್ಯಮ ಆಗಿದ್ದು ಕೋಟ್ಯಾಂತರ ಜನ ಯಾವುದೇ ಚಿಂತೆ ಇಲ್ಲದೆ ಬಳಸ್ತಿದ್ದಾರೆ. ವಂಚಕರು ಯಾವಾಗ್ಲೂ ಮುಗ್ಧ ಜನರನ್ನ ಬಲೆಗೆ ಬೀಳ್ಸೋದಿಕ್ಕೆ ಹೊಸ ಮಾರ್ಗಗಳೊಂದಿಗೆ ಬರ್ತಾನೆ ಇರ್ತಾರೆ. ಅದಕ್ಕಾಗಿಯೇ ವಾಟ್ಸ್ಆಪ್ ಮೂಲಕ ನಡೀತಿರೋ ವಿವಿಧ ರೀತಿಗಳ ವಂಚನೆಗಳ ಬಗ್ಗೆ ನಾವೇ ಜಾಗೃತರಾಗಿರೋದು ತುಂಬಾ ಮುಖ್ಯ. ಇನ್ಯಾವ ರೀತಿಯ ವಂಚನೆಗಳು ನಡೆಯುತ್ತೆ ಅಕ್ಕ? ವಂಚನೆಗಳಲ್ಲಿ ಮುಖ್ಯವಾಗಿ 2 ವಿಧಗಳಿವೆ. ಒಂದು, ಕೆಲವು ಬಹುಮಾನವನ್ನ ಗೆಲ್ಲಲು ಅಥವಾ ಮನೆಯಲ್ಲಿ ಕುಳಿತು ಹಣ ಸಂಪಾದಿಸೋದಿಕ್ಕೆ ನಿಮ್ಮನ್ನ ಆಕರ್ಷಿಸೋ ವಂಚನೆಗಳು. ಇದ್ರಲ್ಲಿ ವಂಚಕರು ಮೊದಲು ಸ್ವಲ್ಪ ಹಣವನ್ನ ಬಹುಮಾನ ಅಥವಾ ಸಂಪಾದನೆಯಾಗಿ ನೀಡುವ ಮೂಲಕ ನಿಮ್ಮ ವಿಶ್ವಾಸ ಗಳಿಸ್ತಾರೆ. ನಂತರ ದೊಡ್ಡ ಮೊತ್ತದ ಭರವಸೆ ನೀಡ್ತಾರೆ ಮತ್ತೆ ನಿಮ್ಮ ಬ್ಯಾಂಕ್ ಖಾತೆ, ಆಧಾರ್, UPI ಮುಂತಾದ ಗೌಪ್ಯ ಮಾಹಿತಿಯನ್ನ ಕೇಳ್ತಾರೆ. ಮತ್ತೆ ಅದನ್ನ ಬಳಸ್ಕೊಂಡು ಅವರು ನಿಮ್ಮ ಖಾತೆಯಿಂದ ಹಣ ತೆಗಿತಾರೆ. ನನಗೂ ಇದೇ ರೀತಿಯಾಗಿದೆ ಅಕ್ಕ. ಎರಡನೇ ವಿಧದ ವಂಚನೆಯಲ್ಲಿ ಕೆಲವು ನೆಪಗಳನ್ನ ಬಳಸ್ಕೊಂಡು ಕೆಲವು ಸ್ನೇಹಿತರು ಅಥವಾ ಸಂಬಂಧಿಕರಿಗೆ ಅರ್ಜೆಂಟ್ ಆಗಿ ಹಣ ಬೇಕು, ಅಥವಾ ವಿದ್ಯುತ್, ನೀರಿನ ಬಿಲ್ ಅಥವಾ ಯಾವುದೇ ಇತರ ತುರ್ತು ಪಾವತಿ. ವಂಚಕರು ಪಾವತಿ ಲಿಂಕ್ ಅಥವಾ QR ಕೋಡ್ನೊಂದಿಗೆ ವಾಟ್ಸ್ಆಪ್ ಮೆಸೇಜ್ ಕಳಿಸ್ತಾರೆ. ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿ ಅಥವಾ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ UPI ಪಿನ್ ನಮೂದಿಸಿದ ತಕ್ಷಣ ನಿಮ್ಮ ಬ್ಯಾಂಕ್ ಖಾತೆಯಿಂದ ಹಣ ಹೋಗುತ್ತೆ. ಓಹ್, ಈ ವಂಚನೆಗಳಿಂದ ನಾವ್ ಹೇಗ್ ರಕ್ಷಣೆ ಪಡೆಯೋದು ಅಕ್ಕ? ಈ 3 ಮುನ್ನೆಚ್ಚರಿಕೆಗಳನ್ನ ತೆಗೆದುಕೊಳ್ಳೋ ಮೂಲಕ. 1, ಯಾವುದೇ ಅಪರಿಚಿತ ನಂಬರ್ನಿಂದ ಬರೋ ವಾಟ್ಸ್ಆಪ್ ಮೆಸೇಜ್ ಅಥವಾ ಫೋನ್ ಕರೆ ಬಗ್ಗೆ ಜಾಗೃತೆ ಇರಬೇಕು. ವಾಟ್ಸ್ಆಪ್ ಹೊರತುಪಡಿಸಿ ಅಂತಹ ಮೆಸೇಜ್ಗಳು SMS, ಫೇಸ್ಬುಕ್ ಅಥವಾ ಯಾವುದೇ ಇತರ ಮೆಸೇಜಿಂಗ್ ಆಪ್ನಲ್ಲಿಯೂ ಬರಬಹುದು. ಅವರಿಗೆ ಉತ್ತರಿಸುವಾಗ ಬಹಳ ಜಾಗೃತೆ ವಹಿಸಬೇಕು. 2, ಯಾರಿಂದ ಬಂದಿದೆ ಅಂತ ಸರಿಯಾಗಿ ಪರಿಶೀಲಿಸದೆ ವಾಟ್ಸ್ಆಪ್ ಮೆಸೇಜ್ನಲ್ಲಿ ಬಂದ ಪಾವತಿ ಲಿಂಕ್ ಅನ್ನ ಕ್ಲಿಕ್ ಅಥವಾ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬೇಡಿ. ಮತ್ತೆ 3, ಆಧಾರ್ ಕಾರ್ಡ್ ನಂಬರ್, ಬ್ಯಾಂಕ್ ಖಾತೆ, ಡೆಬಿಟ್ ಕಾರ್ಡ್ ನಂಬರ್, UPI ಪಿನ್ ಮುಂತಾದ ವೈಯಕ್ತಿಕ ಗೌಪ್ಯ ಮಾಹಿತಿಯನ್ನ ಯಾರಿಗೂ ಬಹಿರಂಗಪಡಿಸಬೇಡಿ. ನೆನಪಿರ್ಲಿ, ವಾಟ್ಸ್ಆಪ್ ಬಳಸೋದು ಒಳ್ಳೇದೇ, ಆದ್ರೆ ವಂಚನೆಗಳಿಂದ ಜಾಗರೂಕರಾಗಿರೋದು ಅಷ್ಟೇ ಮುಖ್ಯ. ಅರ್ಥ ಆಯ್ತು ಅಕ್ಕ. ಇದು ಒಳ್ಳೆ ಆಲೋಚನೆ ನೋಡು.